ನನ್ನ ಮಗಳಿಗೂ ಈ ಆಶ್ರಮಕ್ಕೂ ಏನಾದ್ರೂ ನಂಟಿದೆಯಾ? ಎಲ್ಲ ಪರಮೇಶ್ವರ ಬಲ್ಲ. ಮತ್ತೆ ನಿನ್ನ ನೋಡಿ ತುಂಬಾ ಖುಷಿ ಆಯ್ತಮ್ಮ. ನೀನು ಇಲ್ಲಿ ಶಾಸ್ತ್ರಿಗಳನ್ನ ಭೇಟಿಯಾಗೋಣ ಅಂತ ಬಂದೆ. ನೀವು ಪೂಜೆ ಮಾಡ್ತಿದ್ದನ್ನ ನೋಡಿ ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದೆ. ಪ್ರಸಾದ ಕೊಡಿ. ಕನ್ನಡ ಫೈಲ್ಗಳಿಗೆಲ್ಲ ಸೈನ್ ಆಗಿದೆ, ತಗೊಂಡೋಗಿ ಮ್ಯಾನೇಜರ್ ತಲುಪಿಸ್ಬಿಡು. ಫೈಲ್ ವಿಚಾರ ಹಾಗಿರ್ಲಿ, ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕಿತ್ತಪ್ಪ. ಹೇಳು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾಗಮಣಿ ಸೇಫ್ ಆಗಿದೆ ಅಲ್ವಾ? ಏನಂದೆ? ನಾಗಮಣಿನ? ಏಯ್, ಇನ್ನೊಂದು ಸರ್ತಿ ಆ ಪದಾನು ನಿನ್ನ ಬಾಯಲ್ಲಿ ಬರಬಾರ್ದು. ಹೊರಟೋಗೋ ಸುಮ್ಮನೆ ಇಲ್ಲಿಂದ. ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತೀರಪ್ಪ? ಸುಮ್ಮನೆ ಹಾಗೆ ನಾಗಮಣಿ ಸೇಫ್ ಆಗಿದೆ ಅಂತ ಕೇಳಿದೆ ಅಷ್ಟೇ. ಅದು ಹೇಗಾದರೂ ಇರಲಿ, ಅದರ ವಿಚಾರ ನಿನಗೆ ಯಾಕೆ? ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಸಾಕು ಕರ್ಣ, ಸಾಕು ಮಾಡು ನಿನ್ನ ಸುಳ್ಳ. ನೀನು ಕೇಳ್ತಾ ಇರೋದು ಕುತೂಹಲಕ್ಕಲ್ಲ, ಬದಲಿಗೆ ಅದನ್ನ ಮತ್ತೆ ದೋಚೋದಕ್ಕೆ ಅಂತ ನನಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡ್ಯ. ಏನೋ ಅವತ್ತು ಬಾಬಾ ಇದ್ದಿದ್ದೆಲ್ಲ ಸರಿ ಹೋಯ್ತು. ಅಲ್ಲ ಕಣೋ, ನಾನು ಮತ್ತೆ ಬಾಬಾ ನಿನ್ನ ಮೇಲೆ ಇಟ್ಟಂತ ನಂಬಿಕೆನ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ಟಿಯಲ್ಲ ನೀನು. ಬಾಬರ ಮುಂದೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಂಗೆ ಅವತ್ತು. ಬಾಬಾ ಮನಸ್ಸು ಮಾಡಿದಿದ್ರೆ ಅವತ್ತು ನಿಂತ ಜಾಗದಲ್ಲಿ ಸುಟ್ಟು ಹಾಕ್ಬಿಡ್ತಿದ್ರು ನಿನ್ನ. ಏನೋ ದೊಡ್ಡ ಮನಸ್ಸು ಮಾಡಿ ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಭೈರವ ಬಾಬಾ. ಸಾಕು ನಿಲ್ಸಪ್ಪ. ರೀ ಬಾಬಾ 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 ಅಂತ 3 ಹೊತ್ತು ಬರೀ ಅವ್ರನ್ನ ಜಪ ಮಾಡ್ಕೊಂಡಿದ್ ಬಿಡಿ. ಅಲ್ಲ, ನಿಮ್ಮ ಮಗ, ಈ ಮನೆ ಮಗ ನನ್ನನ್ನು ಬಿಟ್ಟು ಯಾರೋ ಕಾಡಲ್ಲಿ ಕುತ್ಕೊಂಡು ಸದಾ ಮಾಠ ಮಂತ್ರ ಮಾಡ್ಕೊಂಡ್ರು ಆ ಭೈರಾಗಿ ನನ್ಗೆ ಮುಖ್ಯ ಆಗೋದಲ್ವಾ? ಹೌದು ಕಣ, ಹೌದು. ನನಗೀಗ ನಿನಗಿಂತ ಅವರೇ ಮುಖ್ಯ. ಏನಿವಾಗ? ಏಯ್, ಅಷ್ಟಕ್ಕೂ ಬಾಬನ ಬಗ್ಗೆ ಮಾತಾಡೋಂಥ ಯೋಗ್ಯತೆ ನಿನಗೆಲ್ಲೋ ಇದೆ. ನೀನು ಅಷ್ಟು ನಿಯತ್ತಿರೋನೇ ಆಗಿದ್ದಿದ್ರೆ ಸ್ವಂತ ಮನೆಯಲ್ಲೇ ನಾಗಮಣಿಯನ್ನ ಕದಿಯುವಂತ ಪ್ರಯತ್ನ ಯಾಕೋ ಮಾಡ್ತಾ ಇದ್ದೆ? ತಂದು ಗುರುಗಳೇ, ಆಶೀರ್ವಾದ ಮಾಡಿ ಗುರುಗಳೇ. ಒಳ್ಳೇದಾಗ್ಲಿ ಗುರುಗಳೇ. ಅಮೃತ ಅವ್ರ ಮನಸ್ಸು ಸರಿ ಇರಲಿಲ್ಲ, ಹಾಗೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ವು. ನಿಮ್ಮನ್ನ ಭೇಟಿ ಮಾಡಿ ಅದಕ್ಕೆಲ್ಲ ಪರಿಹಾರ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಮೃತ ಅವರೇ, ನೀವು ಮಾತಾಡ್ತಾ ಇರಿ, ನಾನೀಗ ಬಂದೆ. ಹೇಳಮ್ಮ ಅಮೃತ, ಯಾವ ವಿಚಾರವಾಗಿ ನನ್ನನ್ನು ನೋಡೋಕೆ ಬಂದಿದೀಯ? ಮನೆಯಲ್ಲಿ ಏನ್ ಸಮಸ್ಯೆ ಆಗಿದೆ? ಯಾರಿಂದ? ನಿಮ್ಮಿಂದನೇ ನನಗೆ ತೊಂದರೆ ಆಗಿದೆ ಶಾಸ್ತ್ರಿಗಳೇ.
ಸನ್ಮಾರ್ಗದಲ್ಲಿ ನ್ಯಾಯಯುತವಾದ ಹಾದಿಯಲ್ಲಿ ನಡೆಯೋರಿಗೆ ಯಾವತ್ತೂ ಯಾವ ಸಮಸ್ಯೆನೂ ಎದುರಾಗೋದಿಲ್ಲ. ಹಾಗೊಂದು ವೇಳೆ ಸಮಸ್ಯೆ ಎದುರಾದರೂ ಕೂಡ ಅದನ್ನ ನ್ಯಾಯಯುತವಾಗಿ ಅವರು ಬಗೆಹರಿಸ್ಕೋತಾರೆ. ನ್ಯಾಯದ ದಾರಿಯಲ್ಲಿ ನಡೆಯೋರಿಗೆ ನನ್ನಿಂದ ಯಾವತ್ತೂ ಯಾವ ತೊಂದರೆನೂ ಆಗಿಲ್ಲ, ಆಗೋದು ಇಲ್ಲ. ನಾನು ಮಾತ್ರ ಅಲ್ಲ, ನ್ಯಾಯದ ಮಾರ್ಗದಲ್ಲಿ ನಡೆಯೋರಿಗೆ ಆ ಭಗವಂತ ಕೂಡ ಯಾವ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನ್ಯಾಯ ಮಾರ್ಗದಲ್ಲೇ ನಡೀತಾ ಇದ್ದೀನಿ. ಅನ್ಯಾಯದ ನೆರಳು ಇಲ್ಲಿವರೆಗೂ ನನ್ನ ಮೇಲೆ ಬೀಳ್ದೇ ಇರೋ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ನ್ಯಾಯ ಸತ್ಯದ ಕುರಿತಾದ ನನ್ನ ನಿಷ್ಠೆ ಯಾವತ್ತಿಗೂ ಹೀಗೆ ಇರುತ್ತೆ. ಆ ನಂಬಿಕೆ ನನಗಿದೆ. ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಮಾತುಗಳಿಗೆ ಆಧಾರವಾದರೂ ಏನು? ನಿನ್ನ ಮಾತನ್ನ ನಾನು ಯಾತಕ್ಕೆ ನಂಬಬೇಕು? ಕೆಲವು ಸತ್ಯಗಳಿಗೆ ಆಧಾರ ಸಾಕ್ಷಿ ಇರೋದಿಲ್ಲ, ಮನಸ್ಸಾಕ್ಷಿ ಮಾತ್ರ ಇರುತ್ತೆ. ನನ್ನ ಮನಸ್ಸಾಕ್ಷಿಗೆ ನಾನು ನಿಷ್ಠಳಾಗಿದ್ದೀನಿ. ನೀವು ನನ್ನ ಮಾತನ್ನ ನಂಬಬಹುದು. ನಾನ್ ನಂಬೋದಿಲ್ಲ. ಅದೇ ದುಷ್ಟ ಇವನು ಹೇಗ್ ಮತ್ತೆ ಇಲ್ಲಿಗೆ ಬಂದಿದ್ದಾನೆ? ಯಾಕೆ ಬಂದಿದ್ದಾನೆ? ಇವನು ಮನುಷ್ಯನೇ ಅಲ್ಲ, ಈ ದುಷ್ಟ ಆತ್ಮ ಇಂಥ ಸಾತ್ವಿಕವಾದ ಸ್ಥಳವಾದ ಇಲ್ಲಿಗೆ ಬರೋಕೆ ಸಾಧ್ಯ ಆದ್ರೂ ಹೇಗಾಯ್ತು? ನಾನೇ ಅವನಿಗೆ ಅಂತ್ಯ ಕಾಣಿಸಿದ್ದೆ ಅಲ್ವಾ? ಆದ್ರೆ ಹೇಗೆ ಬದುಕಿ ಮತ್ತೆ ಬಂದಿದ್ದಾನೆ? ಇವನ ಉದ್ದೇಶ ಏನಿರ್ಬೋದು? ಇವನ್ ಯಾರಿರ್ಬೋದು ಗೊತ್ತಾಗ್ತಿಲ್ವಲ್ಲ. ಕುತ್ಕೋಬೋದಾ? ಯಾರೋ ಏನೋ ಅಂತ ಇದ್ರಿ, ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ರಿ. ವಿಷ್ಣು, ನಮಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಬೆನ್ನಿಂದ ಏನ್ ನಡೆಸ್ತಾ ಇದೆಯಾ ನೀನು? ನೀವಿಬ್ರು ಮಾತಾಡ್ಕೋತಾ ಇದ್ದಿದ್ದು ನಿಜಾನಾ? ನಾಗಮಣಿ ಈ ಮನೆ ನಮ್ಮನೇಲಿತ್ತ? ನಮಗೊಂದ್ ಚೂರು ಸುಳಿವು ಕೊಡ್ದೇನೆ ಅಪ್ಪ ಮಗ ಇಬ್ರು ಏನ್ ಹುನ್ನಾರ ಮಾಡಕ್ ಹೊರಟಿದ್ದೀರಾ? ನೋಡು, ಯಾವ ನಾಗಮಣಿನೂ ಇಲ್ಲ, ಹುನ್ನಾರನೂ ಇಲ್ಲ, ಅಂತದ್ದೇನೂ ಇಲ್ಲ. ನೀವು ಸುಮ್ಸುಮ್ಮನೆ ಏನೋ ತಪ್ಪ ಕಲ್ಪಿಸ್ತೀರ ಅಷ್ಟೇ. ತಪ್ಪು ಕಲ್ಪನೆ ನಮ್ದಲ್ಲ ವಿಷ್ಣು. ನೀನು ನಡ್ಕೋತಾ ಇರೋದು ತಪ್ಪು. ಅಮ್ಮ, ಮಾತಾಡ್ಬೇಡ, ತಿಪ್ಪೆ ಸಾರ್ಸಕ್ ಬರ್ಬೇಡ ನೀನು. ನೋಡು, ನೀನು ಕರ್ಣ ಮಾತಾಡಿರೋದ್ನ ನಾವಿಬ್ರು ಕೇಳಿಸ್ಕೊಂಡಿದೀವಿ. ಅದೇನ್ ಕೇಳಿಸ್ಕೊಂಡ್ರ ಏನು ಯಾರಿಗ್ ಗೊತ್ತು? ನಿನಗೆ ವಯಸ್ಸಾಗಿದೆ, ಹೇಮನಿಗೆ ಅರ್ಥ ಆಗೋದಿಲ್ಲ. ನೋಡಿ, ಕೆಲಸಕ್ಕೆ ಬರದೇ ಇರೋ ಮಾತುಗಳನ್ನ ಆಡಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ. ನನಗೆ ತುಂಬಾ ಕೆಲಸ ಇದೆ. ನಿಂತ್ಕೊಳ್ರಿ.
ಇವತ್ತು ನಾವ್ ಕೇಳೋ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡದೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ ಅಷ್ಟೇ. ನಿಜ ಹೇಳಿ, ನಾಗಮಣಿ ಈ ಮನೇಲಿತ್ತ? ಮಾತಾಡು ವಿಷ್ಣು. ನಾಗಮಣಿನ ನೀನೇ ಎಲ್ಲೋ ಬಚ್ಚಿಟ್ಟಿರೋದು ನಿಜಾನಾ? ಕರ್ಣ ಹೇಳ್ದಾಗೆ ಯಾರು ಗೊತ್ತಿಲ್ದಿರೋ ಹಾಗೆ ಅದನ್ನ ಬಚ್ಚಿಟ್ಟಿರೋದು ನಿಜಾನಾ? ನಮ್ಮನ್ನೆಲೆ ಬಚ್ಚಿಟ್ಟಿದ್ದು ನಿಜಾನ ವಿಷ್ಣು? ಹೇಳೋ, ಮಾತಾಡೋ, ಹೇಳೋ. ಹೌದು ಹೌದು ಹೌದು, ನಾಗಮಣಿ ಇದೇ ಮನೆಯಲ್ಲಿತ್ತು, ನನ್ನ ಹತ್ರನೇ ಇತ್ತು. ಆದ್ರೆ ಮನೆ ಮಗ ಅನ್ನಿಸ್ಕೊಂಡು ಈ ಕರ್ಣ ಅದನ್ನ ಕತ್ಕೊಂಡು ಹೋಗಿ ಹಾಳು ಮಾಡೋದಕ್ಕೆ ನೋಡುದು. ಅದಕ್ಕೆ ನಾನು ಪಾಪ ಅದನ್ನು ಸುರಕ್ಷಿತವಾಗಿ ಯಾವ ಜಾಗಕ್ಕೆ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದೀನಿ. ಏನಿವಾಗ? ಅದೇ ರೂಪ, ಅದೇ ದೇಹ, ಅದೇ ಕಣ್ಗಳು. ಏನ್ ಸ್ವಾಮಿಗಳೇ ಹಾಗೆ ನೋಡ್ತಾ ಇದ್ದೀರಾ? ಮೊದ್ಲೆಲ್ಲಾದ್ರೂ ನೋಡಿದ್ರಾ? ಇಲ್ಲ, ಇದು ಅದೇ ರೂಪ. ಆದ್ರೂ ಇವನು ಅವನಲ್ಲ. ಇವನಲ್ಲಿ ದುಷ್ಟತನದ ಯಾವ ಅಂಶಗಳು ನನ್ನ ಶಕ್ತಿಗೆ ಗೋಚರವಾಗ್ತಿಲ್ಲ. ಇವನು ಸಜ್ಜನ, ಇವನು ಸಜ್ಜನ. ನಾನು ಮಾತಾಡ್ಸಿದ್ರೆ ಧ್ಯಾನಕ್ಕೆ ಹೊರಟೋದ್ರಿ, ಮೋಸ್ಟ್ಲಿ ತೊಂದರೆ ಆಯ್ತು ಅನ್ಸತ್ತೆ. ಹಾಗೇನಿಲ್ಲ. ನೋಡೋಕೆ ಊರಿಗೆ ಹೊಸಬ್ರ ತರ ಕಾಣ್ತೀರಾ. ಯಾವ ಊರು? ಇಲ್ಲೇನ್ ಮಾಡ್ಕೊಂಡಿದ್ದೀರಾ? ನಮ್ಮೂರು ನಿಮ್ಮೂರು ಅನ್ನೋದು ಭ್ರಮೆ. ಯಾವಾಗ ಎಲ್ಲಿ ನಮಗೆ ಆಶ್ರಯ ಸಿಗತ್ತೋ ಅದೇ ನಮ್ಮೂರು. ನೀವು ತುಂಬಾ ಫಿಲಾಸಫಿಕಲ್ ಆಗಿ ಮಾತಾಡ್ತೀರಾ. ತಪ್ಪು ತಿಳ್ಕೊಬೇಡಿ, ಯಾಕೋ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮೋರು ಅಂತ ಅನ್ನಿಸ್ತು. ಅದಕ್ಕೆ ಇಷ್ಟೆಲ್ಲ ಕೇಳಿದೆ. ನಿಮ್ಗೇನು ಬೇಜಾರಿಲ್ಲ ತಾನೆ? ನಿಮ್ಮಂತ ಸಜ್ಜನರ ಜೊತೆ ಮಾತಾಡೋದು ಬೇಜಾರೆಲ್ಲಿಂದ ಬಂತು? ನಿಮ್ಮನ್ನು ನೋಡ್ತಾ ಇದ್ರೆ ಒಳ್ಳೆ ಮಾತುಗಾರರು ಅನ್ಸತ್ತೆ. ಅದಕ್ಕೇನು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ದೇವರು ಬಿಟ್ಟಿಯಾಗಿ ನಾಲ್ಗೆ ಹಾಕಿ ಕಳ್ಸಿದಾನೆ. ಇರೋವರೆಗೂ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಬೇಕು ಅನ್ನೋದು ನನ್ನ ಪಾಲಿಸಿ. ಈಗ ನೋಡಿ, ಮಾತಾಡಿದ್ರೇನೆ ಅಲ್ವಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಮಾತಾಡದೆ ಸುಮ್ಮನೆ ಕೂತ್ಬಿಟ್ರೆ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಒಬ್ರನ್ನೊಬ್ರು? ಆಕ್ಚುಲಿ ಮಾತಿನ ಬಗ್ಗೆ ನನಗಿಂತ ನಿಮಗೆ ಹೆಚ್ಚು ತಿಳಿದಿರುತ್ತೆ. ದೊಡ್ಡವ್ರು ಬೇರೆ ನೀವು. ನೋಡಿ, ನಾನು ಇಷ್ಟು ಮಾತಾಡ್ತೀನಿ, ನನ್ನ ಅಮೃತ ಅವರು ನನಗೆ ತದ್ವಿರುದ್ಧ. ಏನು? ಅಮೃತನ? ಅವ್ರು ಯಾರು? ಅಮೃತ ಅವರು ನನ್ನ ಮುದ್ದಿನ ಹೆಂಡತಿ. ಅಪಚಾರ, ಅಪಚಾರ! ಪವಿತ್ರವಾದ ನಾಗಮಣಿನ ನಾಗಲೋಕದಿಂದ ಕದ್ದು ತಂದಿದ್ದೆ ಅಪರಾಧ. ಅದೇ ಇನ್ನೂ ನಮ್ಮ ತಲೆ ಮೇಲಿಂದ ಇಳಿದಿಲ್ಲ. ಆ ಪಾಪನೇ ಇನ್ನೂ ಪರಿಹಾರ ಆಗಿಲ್ಲ. ಅಂಥದ್ರಲ್ಲಿ ಆ ನಾಗಮಣಿನ ತಂದು ಮನೇಲಿ ಇಟ್ಕೊಂಡಿದ್ಯಲ್ಲ, ಅದು ತುಂಬಾ ದೊಡ್ಡ ತಪ್ಪು
ವಿಷ್ಣು. ಅತ್ತೆಮ್ಮ ಹೇಳ್ತಾ ಇರೋದು ಸರಿಗೆ ಇದೆ ರೀ. ಈಗಾಗ್ಲೇ ಈ ವಿಚಾರವಾಗಿ ನಮ್ಮನೇಲಿ ಆಗಿರೋ ಅವಾಂತರಗಳು ಸಾಕು ನೋಡಿ. ಆ ನಾಗಮಣಿನ ಮೊದಲು ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸಿ ಪಾಪ ತೊಳ್ಕೊಂಬಿಡಿ ಅಷ್ಟೇ. ನಾಗಮಣಿನ ಯಾರಿಗೋ ತಗೊಂಡು ಹೋಗಿ ಕೊಡೋದಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇಲ್ಲ. ನಾಗಮಣಿ ಯಾವತ್ತಿದ್ರು ನನ್ನದೇ, ಅದು ಯಾವತ್ತಿದ್ರು ನನ್ನದೇ, ಕೇವಲ ನನ್ನದು ಮಾತ್ರ. ನನ್ನದು ಮಾತ್ರ. ಸತ್ರು ಆ ನಾಗಮಣಿ ಬೇರೆಯವ್ರ ಪಾಲಾಗೋದಕ್ಕೆ ಬಿಡೋದಿಲ್ಲ. ಬೇಡ ಕಣು, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ದೈವ ಅನುಗ್ರಹ ಇರೋ ನಾಗಮಣಿನ ಮನೇಲಿ ಇಟ್ಕೊಂಡ್ರೆ ದೋಷ ಬರುತ್ತೆ ಕಣು. ಆ ನಾಗಿಣಿ ನಿನ್ನ ಸುಮ್ಮನೆ ಬಿಡ್ತಾಳ? ಕೊಟ್ಬಿಡು ವಿಷ್ಣು, ಅದನ್ನ ಅವಳು ಕೊಟ್ಬಿಡು ವಿಷ್ಣು, ಅವಳು ಕೊಟ್ಬಿಡು. ಅಮ್ಮ, ನಾಗಮಣಿಗೀಗ ಪೂರ್ಣ ಪ್ರಮಾಣದ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ತುಂಬೋದಕ್ಕೆ ಬೇಕಾಗಿರೋ ಕೆಲಸನ ಬಾಬಾ ಮಾಡ್ತಾ ಇದ್ದಾರೆ. ಆ ಕೆಲಸ ಪೂರ್ಣ ಆಗ್ತಿದ್ದ ಹಾಗೆ ನಾಗಮಣಿ ನನ್ನ ಕೈ ಸೇರುತ್ತೆ. ಆಗ ನಾಗಿಣಿ ಮಾತ್ರ ಅಲ್ಲ, ಸ್ವತಃ ಭಗವಂತನೇ ಬಂದರೂ ಏನು ಮಾಡೋದಕ್ಕಾಗೋದಿಲ್ಲ. ಇದೇ ಅಹಂಕಾರನೇ ರುದ್ರನ ಬಲಿ ತಗೊಂಡಿದ್ದು. ಮರ್ತು ಬಿಟ್ರಾ? ದಯವಿಟ್ಟು ಹಠ ಮಾಡಬೇಡ್ರಿ. ಅವನು ರುದ್ರ, ವಿವೇಚನೆ ಕಮ್ಮಿ. ಆದರೆ ಇವನು ವಿಷ್ಣು, ಪ್ರಪಂಚನೇ ನಡುಗಿಸೋ ತಾಕತ್ತಿರೋನು. ನಾಗಮಣಿ ನನ್ನ ಕೈಗೆ ಸಿಗಬೇಕು ಅಷ್ಟೇ. ಇಷ್ಟಕ್ಕೂ ನಿಮ್ಮ ಮುಂದೆ ಎಲ್ಲ ಇದನ್ನ ಯಾಕೆ ಹೇಳ್ತಾ ನಿಂತಿದ್ದೀನಿ ನಾನು? ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ಯಾವುದೇ ಕಾರಣಕ್ಕೂ ನಾಗಮಣಿಯನ್ನ ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಜಾಗ ಬಿಡ. ನೋಡಿದ್ರ ಅಪ್ಪ ಎಷ್ಟು ದುರಾಂಕಾರದಲ್ಲಿ ಮಾತಾಡ್ ಹೋದ್ರು ಅಂತ. ಅಮ್ಮ, ಮುಚ್ಚೋ ಬಾಯಿ. ಅಮ್ಮ ಅಂತೆ ಅಮ್ಮ. ಎಂತ ದ್ರೋಹ ಮಾಡ್ಬಿಟ್ಯೋ? ಮನೆ ಹಿರಿ ಮಗ ಆಗಿ ಮನೆನ ಕಾಪಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮನೆನೇ ಮುಳುಗ್ಸಕ್ ಹೋಗ್ಬಿಟ್ಟಿದ್ಯಲ್ಲೋ. ಇದು ಇಷ್ಟು ದೊಡ್ಡ ವಿಚಾರ ಅಂತ ಗೊತ್ತಿದ್ರು ನಮ್ಮಿಂದ ಮುಚ್ಚಿಟ್ಟು ನಮ್ಗೆ ಮೋಸ ಮಾಡ್ಬಿಟ್ಟಿಯಲ್ಲ. ನಮ್ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟೆ ನೀನು. ಇಲ್ಲ ಕಣೋ, ಯಾವತ್ತೂ ನಾನು ನಿನ್ನ ಕ್ಷಮಿಸೋದಿಲ್ಲ ಕಣೋ. ಕ್ಷಮಿಸಕ್ಕಾಗದೇ ಇರುವಂತ ತಪ್ಪು ಮಾಡಿರೋರು ರಾಜಾರೋಷ ಓಡಾಡ್ಕೊಂಡಿದ್ದಾರೆ. ಸಾಧ್ಯವಾದ್ರೆ ಅವ್ರಿಗೆ ಬುದ್ಧಿ ಹೇಳಿ, ಆಮೇಲೆ ನನ್ನ ನಂಬಿಕೆ ದ್ರೋಹದ ಬಗ್ಗೆ ಮಾತಾಡಿರುವಂತೆ. ಸುಮ್ಮನೆ ಎನ್ನ ಯಾಕೆ ಹಿಂಬಾಲಿಸ್ತಿದ್ಯಾ? ಹೊರಡು. ನನ್ನ ಕೆಲಸ ಆಗೋ ತನಕ ನಾನಿಲ್ಲಿಂದ ಹೋಗೋಳಲ್ಲ ಗುರುಗಳೇ. ಅದು ಸಾಧ್ಯವಿಲ್ಲ ಅಂತ ಅವಾಗಲೇ ಹೇಳಿದೆ ತಾನೆ. ನಿನ್ನ ಸಮಯವನ್ನ ಹಾಳು ಮಾಡಬೇಡ, ಹೊರಡು. ನಾನೇ ಹೋಗ್ಬೇಕು? ನನಗೆ ನ್ಯಾಯ ಬೇಕು. ನನಗೆ ಅನ್ಯಾಯ ಆಗಿದೆ. ಇವಳು ಯಾವ ಕೆಲಸ ಮಾಡ್ಕೊಡಿ ಅಂತ ಶಾಸ್ತ್ರಿಗಳ ಹಿಂದೆ ಬಿದ್ದಿದ್ದಾಳೆ. ಏನಿರ್ಬೋದು ಅಂತದ್ದು? ನೀವು ನ್ಯಾಯವಾದಿಗಳು ತಾನೆ, ಅದಕ್ಕೆ ನಿಮ್ಮ ಹತ್ರ ನ್ಯಾಯ ಕೇಳೋದಕ್ಕೆ ಬಂದಿದ್ದೀನಿ. ನೀವಿಟ್ಟಿರೋ ತಪ್ಪು ಹೆಜ್ಜೆನ ಹಿಂದೆ ತಗೋಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅದೇ ನ್ಯಾಯವನ್ನ ಅನುಸರಿಸಿ ನಾನು ಹೇಳ್ತಾ ಇದ್ದೀನಿ. ಆ ಮನೆಯವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಅಲ್ಲಿಗೆ ಕರೆಸಿದ್ದಾರೆ. ನಿನ್ನ ಮಾತನ್ನ ಕೇಳ್ಕೊಂಡು ಅವರ ನಂಬಿಕೆಗೆ ನಾನು ದ್ರೋಹ ಬಗೆಯೋದಕ್ಕಾಗೋದಿಲ್ಲ. ನಾನು ಅದೇ ಮನೆಯವಳೆ. ನನ್ನಿಂದ ಯಾವ ತಪ್ಪು ಆಗಿಲ್ಲ. ನ್ಯಾಯಸಮ್ಮತವಾಗಿ ಈ ಬೇಡಿಕೆನ ನಿಮ್ ಮುಂದೆ ಇಡ್ತಾ ಇದ್ದೀನಿ.
ದಯವಿಟ್ಟು ನೀವು ನನ್ನ ಮಾತನ್ನ ನಡೆಸ್ಕೊಡ್ಲೇಬೇಕು. ಅವ್ರವ್ರ ಬೆನ್ನು ಅವ್ರವ್ರ ತಪ್ಪು ಅವ್ರಿಗೆ ಕಾಣಿಸೋದಿಲ್ಲ ಅಮೃತ. ಕಾಣಿಸತ್ತೆ ಗುರುಗಳೇ, ಎರಡು ಕನ್ನಡಿಗಳ ಮಧ್ಯೆ ನಿಂತಾಗ ನಮ್ಮ ಬೆನ್ನು ನಮಗೆ ಕಾಣಿಸುತ್ತೆ. ಈ ತಪ್ಪುಗಳು ಹಾಗೆ ಅಲ್ವಾ? ಪರಾಮರ್ಶೆ ಮಾಡ್ಕೊಳ್ಳೋ ಒಳಗಣ್ಣು ಮತ್ತೆ ಪ್ರಾಮಾಣಿಕತೆ ನಮಗಿರ್ಬೇಕು ಅಷ್ಟೇ.